ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ 2024 ಕ್ವಶನ್ ಪೇಪರ್ನ ನೋಡೋಣ. ಕ್ವಶನ್ ವಿತ್ ಆನ್ಸರ್ ಇದೆ ಇಲ್ಲಿ. ಸೊ ಫಸ್ಟು ಸೆಕ್ಷನ್ ಎ ಏನಂತ ಅಂದರೆ ಹೂ ಈಸ್ ಆ್ಯನ್ ಆಡಿಟರ್ ಅಂತ ಕೇಳಿದ್ದಾರೆ. ಆಡಿಟರ್ ಅಂದರೆ ಯಾರು? ಆ್ಯನ್ ಆಡಿಟರ್ ಈಸ್ ಎ ಪರ್ಸನ್ ಆಥರೈಸ್ಡ್ ಟು ರಿವ್ಯೂ ಆ್ಯಂಡ್ ವೆರಿಫೈ ದ ಅಕ್ಯುರಸಿ ಆಫ್ ಫೈನಾನ್ಷಿಯಲ್ ರೆಕಾರ್ಡ್ಸ್ ಆ್ಯಂಡ್ ಎನ್ಶೋರ್ ದಟ್ ಕಂಪನೀಸ್ ಕಾಂಪ್ಲೈ ವಿತ್ ಟ್ಯಾಕ್ಸ್ ಲಾ. ಸೊ ಯಾರು ಆಡಿಟ್ ಮಾಡ್ತಾರೆ ಅವರು ಏನಂತಂದರೆ ಈ ಈಸ್ ಎ ಆಥರೈಸ್ಡ್ ಪರ್ಸನ್ ಆ್ಯಂಡ್ ಈ ಈಸ್ ವೆರಿಫೈ ದ ಅಕ್ಯುರಸಿ ಆಫ್ ಫೈನಾನ್ಷಿಯಲ್ ರೆಕಾರ್ಡ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಆಡಿಟ್ ಪ್ಲಾನಿಂಗ್ ಅಂತ ಕೇಳಿದ್ದಾರೆ. ಆಡಿಟ್ ಪ್ಲಾನಿಂಗ್ ಇನ್ಕ್ಲೂಡ್ಸ್ ಎಸ್ಟಾಬ್ಲಿಷಿಂಗ್ ದ ಓವರ್ ಆಲ್ ಸ್ಟ್ರಾಟಜಿ for the audit engagement with a particular focus on planned risk assessment procedure and response to the identified risk of material misstatement. It addresses the specific of what, where, who, when and how. It determines audit objectives. ಸೊ ಇಲ್ಲಿ ಏನಂತಂದರೆ ಆಡಿಟ್ ಪ್ಲಾನಿಂಗ್ ಅಂತಂದರೆ ಇಲ್ಲಿ ಕೇಳಿದ್ದಾರೆ ಏನು, ಎಲ್ಲಿ, ವೇರ್, ಹೂ, ವೆನ್ ಆ್ಯಂಡ್ ಹೌ, ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಚೆಕ್ ಮಾಡ್ತಾರೆ, ಸೊ ಅದಕ್ಕೆ ಯಾವ ರೀತಿ ರಿಪೋರ್ಟ್ನ ರೆಡಿ ಮಾಡ್ಕೋಬೇಕು ಅನ್ನೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ವಾಟ್ ಈಸ್ ಇಂಟರ್ನಲ್ ಚೆಕ್ ಅಂತ ಕೇಳಿದ್ದಾರೆ. ಇಂಟರ್ನಲ್ ಚೆಕ್ ಅಂದ್ರೇನು? ಇಟ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಡ್ಯೂಟೀಸ್ ಆಫ್ ದ ಸ್ಟಾಫ್ ಮೆಂಬರ್ಸ್ ಇನ್ ಸಚ್ ಅ ವೇ ದಟ್ ದ ವರ್ಕ್ performed by one person is automatically and independently checked by the other. ಸೊ ಇಂಟರ್ನಲ್ ಚೆಕ್ ಅಂತ ಅಂದರೆ ಇಲ್ಲಿ ಒನ್ ಪರ್ಸನ್ ಅಥವಾ ಓಲ್ ಸ್ಟಾಫ್ ಮೆಂಬರ್ಸಲ್ಲಿ ಚೆಕ್ ಮಾಡೋದು. ಇಟ್ ಈಸ್ ದ ಅರೇಂಜ್ಮೆಂಟ್ ಆಫ್ ಡ್ಯೂಟೀಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಮೆನ್ಷನ್ 2 ಟೈಪ್ಸ್ ಆಫ್ ಆಡಿಟ್ ರಿಪೋರ್ಟ್ ಅಂತ ಕೇಳಿದ್ದಾರೆ. ಆಡಿಟ್ ರಿಪೋರ್ಟ್ ಫಸ್ಟ್ ಒನ್ ಈಸ್ ಏನಂತಂದರೆ ಕ್ಲೀನ್ ರಿಪೋರ್ಟ್ ಆರ್ ಅನ್ಕ್ವಾಲಿಫೈಡ್ ಒಪಿನಿಯನ್, qualified report or qualified opinion, disclaimer report or disclaimer of opinion, adverse report, ಆಡಿಟ್ ರಿಪೋರ್ಟ್ ಆರ್ ಅಡ್ವರ್ಸ್ ಒಪಿನಿಯನ್ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಎರಡು ಬರೋದ್ರೂ ಕೂಡ 2 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ವಾಟ್ ಈಸ್ ವೆರಿಫಿಕೇಷನ್ ಅಂತ ಕೇಳಿದ್ದಾರೆ. ವೆರಿಫಿಕೇಷನ್ ಈಸ್ ಎ ಮೆಥಡ್ ಆಫ್ ಆಡಿಟಿಂಗ್ ಇನ್ ವಿಚ್ ದ ಆಡಿಟರ್ ಕನ್ಫರ್ಮ್ಸ್ ದ ಟ್ರೂತ್ ಆಫ್ ಆಲ್ ಅಸೆಟ್ ಆ್ಯಂಡ್ ಲಯಬಿಲಿಟಿ ಶೋನ್ ಇನ್ ದ ಲಯಬಿಲಿಟಿ ಬ್ಯಾಲೆನ್ಸ್ ಶೀಟ್. It is not proper on the part of the auditor to give his report without proper checking. ಏನಂತಂದರೆ ವೆರಿಫಿಕೇಷನ್ ಅಂತಂದರೆ ನಾವು ಕಂಪನಿ ಬ್ಯಾಲೆನ್ಸ್ ಶೀಟಲ್ಲಿ ಏನು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಇನ್ಕಮ್ ಸ್ಟೇಟ್ ಏನಿರುತ್ತೆ ಅದೆಲ್ಲ ಟ್ರೂತ್ ನಿಜನಾ ಅಂತ ಏನು ಕನ್ಫರ್ಮ್ ಮಾಡೋದು. ಸೊ ಇಟ್ ಈಸ್ ನಾಟ್ ಪ್ರಾಪರ್ ಆನ್ ದ ಪಾರ್ಟ್ ಆಫ್ ದ ಆಡಿಟರ್ ಟು ಗಿವ್ ಹಿಸ್ ರಿಪೋರ್ಟ್ ವಿತೌಟ್ ಪ್ರಾಪರ್ ಚೆಕಿಂಗ್. ಸೊ ಆಡಿಟಲ್ಲಿ ಪ್ರಾಪರಾಗಿ ಚೆಕ್ ಮಾಡ್ದೇನೆ ನಾವು ವೆರಿಫಿಕೇಷನ್ ರಿಪೋರ್ಟ್ನ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಎಂಬೆಸಲ್ಮೆಂಟ್ ಆಫ್ ಕ್ಯಾಶ್ ಅಂತ ಕೇಳಿದ್ದಾರೆ. ಎಂಬೆಸಲ್ಮೆಂಟ್ ಆಫ್ ಕ್ಯಾಶ್ ಅಂತ ಅಂದರೆ ಎಂಬೆಸಲ್ಮೆಂಟ್ refers to a secret withdrawal of money by a person entrusted with management and utilization of funds for business operation. An embezzler takes advantages of the employer's trust and intentionally misuse company funds and assets for personal gain. ಏನಂತಂದರೆ ಇಲ್ಲಿ ಎಂಬೆಸಲ್ಮೆಂಟ್ ಆಫ್ ಕ್ಯಾಶ್ ಅಂತ ಅಂದರೆ ಸೊ ಮ್ಯಾನೇಜ್ಮೆಂಟಲ್ಲಿ ಯಾರು ಮ್ಯಾನೇಜರು ಅಥವಾ ಎಂಪ್ಲಾಯಿ ಇರ್ತಾನೆ ಅವನು ಮ್ಯಾನೇಜ್ಮೆಂಟ್ ಅವ್ರ ಟ್ರಸ್ಟನ್ನ ಇಲ್ಲಿ ಚೀಟ್ ಮಾಡೋದು, ಅವರ ಒಂದು ಟ್ರಸ್ಟ್ನ ಬ್ರೇಕ್ ಮಾಡೋದಾಗಿರುತ್ತೆ. ಏನಂತಂದರೆ ಅವ್ರಿಗೆ ಗೊತ್ತಿಲ್ಲದಂಗೆ ಫಾರ್ ಪರ್ಸ್ನಲ್ ಯೂಸ್ ಇವನೇನು ಕ್ಯಾಶ್ನ ವಿತ್ಡ್ರಾಲ್ ಮಾಡ್ಕೊಳ್ತಾರಲ್ವ ದಟ್ ಈಸ್ ಕಾಲ್ಡ್ ಎಂಬೆಸಲ್ಮೆಂಟ್ ಕ್ಯಾಶ್ ಅಂತ ಹೇಳ್ತೀವಿ. ಅದಾದಮೇಲೆ ನೆಕ್ಸ್ಟು ಹೂ ಕ್ಯಾನ್ ಅಪಾಯಿಂಟ್ ದ ಆಡಿಟರ್ ಫಾರ್ ಎ ಕಂಪನಿ. ಸೊ ಕಂಪನಿಗೆ ಯಾರು ಆಡಿಟರ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಅಂದರೆ ದ ಅಪಾಯಿಂಟ್ಮೆಂಟ್ ಆಫ್ ಅನ್ ಆಡಿಟರ್ ಕ್ಯಾನ್ ಬಿ ಮೇಡ್ ಬೈ ದ ಕಂಪನೀಸ್ ಬೋರ್ಡ್ ಆಫ್ directors or by all company shareholders at the annual general meeting. Next one is what is code of ethics of auditor ಅಂತ ಕೇಳಿದರೆ. Ethics and professional standard are the cornerstones of auditing profession as they ensure that creditability, integrity and quality of auditing service. By adhering to ethical principle and professional standard, auditors play a critical role in maintaining public trust and confidence in financial reporting. Yes, and section B ನಲ್ಲಿ ಯಾವುದಾದ್ರೂ 3 ಕ್ವಶನ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಎಸ್, ಫಸ್ಟ್ ಕ್ವಶನ್ ಏನಂತಂದರೆ ರೈಟ್ ದ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ 2 ಆಬ್ಜೆಕ್ಟಿವ್ ಇದೆ, ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಆ್ಯಂಡ್ ಸೆಕೆಂಡರಿ ಆಬ್ಜೆಕ್ಟಿವ್. ಪ್ರೈಮರಿ ಆಬ್ಜೆಕ್ಟಿವಲ್ಲಿ ಟು ಎಕ್ಸಾಮೈನ್ ದ ಅಕ್ಯುರಸಿ ಆಫ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಸೆಕೆಂಡ್ ಒನ್ ಬಂದು ಟು ಎಕ್ಸ್ಪ್ರೆಸ್ ದ ಒಪಿನಿಯನ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆ್ಯಂಡ್ ಸೆಕೆಂಡ್ ಒನ್ನಲ್ಲಿ ಸೆಕೆಂಡರಿ ಆಬ್ಜೆಕ್ಟಿವ್ನಲ್ಲಿ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಇಷ್ಟನ್ನ ಪಾಯಿಂಟ್ಸ್ ಬರೆದು 2 ಲೈನ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ, ನೀವು ಜಸ್ಟ್ ಅದಕ್ಕೆ 1-2 ಲೈನ್ ಸೇರಿಸಿ ಎಕ್ಸ್ಪ್ಲೈನ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಬ್ರೀಫ್ಲಿ ಡಿಸ್ಕಸ್ ಆಡಿಟ್ ಸ್ಟ್ರಾಟಜಿ ಅಂತ ಕೇಳಿದ್ದಾರೆ.
ಆಡಿಟಲ್ಲಿ ಏನೇನು ಸ್ಟ್ರಾಟಜಿನ ಬಳಸ್ತೀವಿ ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ. ಆ್ಯನ್ ಆಡಿಟ್ ಸ್ಟ್ರಾಟಜಿ ಔಟ್ಲೈನ್ಸ್ ಹೌ ಆನ್ ಆಡಿಟ್ ಮಸ್ಟ್ ಬಿ ಕಂಡಕ್ಟೆಡ್ ಆ್ಯಂಡ್ ಸೆಟ್ ದ timing and scope of audits. It helps develop an audit plan comprise detailed response to an auditor risk evaluation. Moreover, it enables audit firms to complete their audit engagement efficiently and effectively. The auditor shall establish an overall audit strategy that set the scope, timing and direction of the audit and that guide the development of the audit plan. It can help you identify strength, weakness, opportunities and threats as well as gaps, inconsistencies and misalignments. ಸೊ ಇಲ್ಲಿ ಏನಂತಂದರೆ ಆಡಿಟ್ ಸ್ಟ್ರಾಟಜಿ ಅಂತಂದರೆ ಆಡಿಟ್ಗಿಂತ ಮುಂಚೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು. ಸಪೋಸ್ ನಾವು ಆಡಿಟನ್ನು ಮಾಡಾದ್ಮೇಲೆ ಸೊ ಇದು ಕೊಟ್ಟಿದ್ದಾರೆ, ಇಟ್ ಕ್ಯಾನ್ ಹೆಲ್ಪ್ ಯು ಐಡೆಂಟಿಫೈ ದ ಕಂಪನಿ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಆಪರ್ಚುನಿಟೀಸ್ ಏನು ಆ್ಯಂಡ್ ಸ್ಟ್ರೆಂತ್ ಥ್ರೆಟ್ಸ್ ಏನು ಅಂಡ್ ಗ್ಯಾಪ್ಸ್ ಏನು ಮತ್ತು ಇನ್ಕನ್ಸಿಸ್ಟೆನ್ಸಿ ಮತ್ತು ಮಿಸ್ಅಲೈನ್ಮೆಂಟ್ ಇದನ್ನೆಲ್ಲನೂ ಕೂಡ ನಾವು ಏನಂತಂದರೆ ಒಂದು ಸ್ಟ್ರಾಟಜಿ ಮಾಡಿ ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡಾದ್ಮೇಲೆ ನೆಕ್ಸ್ಟು ನಾವು ಆಡಿಟರ್ಸ್ಗೆ ಅಸೈನ್ ಮಾಡ್ತೀವಿ ಟು ಆಡಿಟ್ ದ ಕಂಪನಿ. ಅದಾದಮೇಲೆ ನೆಕ್ಸ್ಟು ಸ್ಟೇಟ್ ದ ಕ್ವಾಲಿಟೀಸ್ ಆಫ್ ಎ ಗುಡ್ ಆಡಿಟರ್ ಅಂತ ಕೇಳಿದ್ದಾರೆ. ಸೊ ಗುಡ್ ಆಡಿಟರ್ಗೆ ಏನೇನು ಕ್ವಾಲಿಟೀಸ್ ಇರಬೇಕು ಅಂತ ಅಂದರೆ ರಿಲೆವೆಂಟ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇರಬೇಕು, ಎಫೆಕ್ಟಿವ್ ಕಮ್ಯುನಿಕೇಷನ್, ಏಬಲ್ ಟು ಬಿಲ್ಡ್ ರಿಲೇಷನ್ಶಿಪ್, ಗುಡ್ ಟೀಮ್ players, highest degree of integrity, good at technology, problem solver, able to understand different business needs. ಸೊ ಇದನ್ನು ಪಾಯಿಂಟ್ ವೈಸ್ ಬರೆದು 4 to 5 ಪಾಯಿಂಟ್ಸ್ ಬರೆದು ಎಕ್ಸ್ಪ್ಲೈನ್ ಮಾಡಿ. ಅದಾದಮೇಲೆ ನೆಕ್ಸ್ಟು ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್. ಸೊ ವ್ಯಾಲ್ಯೂಯೇಷನ್ ಆಫ್ ಅಸೆಟನ್ನು ಯಾಕೆ ಮಾಡಬೇಕು ಅಂತಂದರೆ ಫಸ್ಟು ಈಗ ನಮಗೆ ಬುಕ್ ವ್ಯಾಲ್ಯೂ ಇಸ್ ಡಿಫ್ರೆಂಟ್ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಡಿಫ್ರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಬುಕ್ಕಲ್ಲಿ ಮಷಿನರಿ 3 lakh ಅಂತ ಬರ್ಕೊಂಡಿರ್ತೀವಿ, ಅದೇ ಮಷಿನರಿ ಕಾಸ್ಟು ಮಾರ್ಕೆಟಲ್ಲಿ 4 lakh ಆಗಿರುತ್ತೆ ಸಮ್ಟೈಮ್ಸ್. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಅಸೆಟ್ ವ್ಯಾಲ್ಯೂಯೇಷನ್ ಇಸ್ ದ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ವರ್ತ್ ಆಫ್ ಆರ್ ವ್ಯಾಲ್ಯೂ ಆಫ್ ಅಸೆಟ್ ಆಫ್ ಬಿಸ್ನೆಸ್. ಆಬ್ಜೆಕ್ಟಿವ್ಸ್ ಏನಂತ ಅಂದರೆ ಇಲ್ಲಿ ಫಾರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್, ಫಾರ್ ಇನ್ಶೂರೆನ್ಸ್ ಪರ್ಪಸ್, ಡ್ಯೂರಿಂಗ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸೇಷನ್ ಆ್ಯಂಡ್ ಟೇಕ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಸೊ ಇದರಲ್ಲಿ ಆಬ್ಜೆಕ್ಟಿವ್ಸ್ನ ಕೇಳಿದ್ದಾರೆ, ಇದನ್ನು ಒಂದು 4 ಎಕ್ಸ್ಪ್ಲೇನ್ ಮಾಡಿ. ಅದಾದಮೇಲೆ ನೆಕ್ಸ್ಟು ವಾಟ್ ಆರ್ ದ ಕಂಟೆಂಟ್ ಆಫ್ ಆಡಿಟ್ ರಿಪೋರ್ಟ್. ಸೊ ಏನೇನು ಕಂಟೆಂಟು ಆಡಿಟ್ ರಿಪೋರ್ಟಲ್ಲಿ ಇರುತ್ತೆ ಅಂತಂದರೆ ಆ್ಯನ್ ಆಡಿಟ್ ರಿಪೋರ್ಟ್ ಈಸ್ ಎ document that present the finding of an audit. The contents of an audit report may vary depending on the type of audit being performed and the requirements of the governing authority, but generally an audit reports include the following elements. ಏನಂತ ಅಂದರೆ ಫಸ್ಟು ಟೈಟಲ್ ಆಫ್ ದ ಆಡಿಟ್, ಇಂಟ್ರೊಡಕ್ಷನ್, ಆಡಿಟ್ ಆಬ್ಜೆಕ್ಟಿವ್, ಸ್ಕೋಪ್, ಫೈಂಡಿಂಗ್ಸ್, ಕನ್ಕ್ಲೂಷನ್, ಸಿಗ್ನೇಚರ್ಸ್ ಆ್ಯಂಡ್ ಡೇಟ್. ಸೊ ಇದನ್ನು ಬರೆದು ಏನೇನು ಇರುತ್ತೆ ಅಂತ ನಾವು ಕಂಟೆಂಟನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ನಾವು ಇದರಲ್ಲಿ ನಿಮಗೆ 6 ಕ್ವಶನ್ ಇದೆ ಟೋಟಲ್. ಇಲ್ಲಿ 5 ಕ್ವಶನ್ ಇದೆ. ಈ 5ಅಲ್ಲಿ ಯಾವುದಾದ್ರೂ 3 ಕ್ವಶನ್ನ ಚೂಸ್ ಮಾಡಿ ಆನ್ಸರ್ ಮಾಡಬೇಕು. ನೆಕ್ಸ್ಟು ಸೆಕ್ಷನ್ ಸಿನ ನೋಡೋಣ. ಸೆಕ್ಷನ್ ಸಿನಲ್ಲಿ ಟೋಟಲ್ 3 ಕ್ವಶನ್ ಬರಿಬೇಕಾಗಿರುತ್ತೆ. 1 ಕ್ವಶನ್ಗೆ 12 ಮಾರ್ಕ್ಸ್ ಇರುತ್ತೆ. ಸೊ ಫಸ್ಟ್ ಏನಂತಂದರೆ ಡಿಸ್ಕಸ್ ದ ಸ್ಟೆಪ್ಸ್ ಟು ಬಿ ಟೇಕನ್ ಬೈ ದ ಆಡಿಟರ್ ಬಿಫೋರ್ ಕಮೆನ್ಸಿಂಗ್ ಎ ನ್ಯೂ ಆಡಿಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೊಸ ಆಡಿಟಿಂಗ್ನ ಕಮೆನ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಕೇಳಿದ್ದಾರೆ. ಫಸ್ಟು ಇಲ್ಲಿ ಏನಂತಂದರೆ ಆಡಿಟರ್ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್. ಸೊ ಆಡಿಟರ್ ಅವ್ರು ಯಾವಾಗ ಬರ್ತಾರೆ, ಅವ್ರ ಅಪಾಯಿಂಟ್ಮೆಂಟ್ ಅವ್ರಿಗೆ ಟೈಮ್ ಸ್ಲಾಟ್ ಯಾವಾಗ ಕೊಟ್ಟಿರ್ತಾರೆ ಅಂತ ಕನ್ಫರ್ಮೇಷನ್ ಮಾಡ್ಕೋಬೇಕು. ದೆನ್ ಲೀಸ್ಟ್ ಆಫ್ ಬುಕ್ಸ್ ಆಫ್ ಅಕೌಂಟು. ಸೊ ಅಕೌಂಟ್ ಬುಕ್ಸ್ ಲೀಸ್ಟ್ನೆಲ್ಲ ಪ್ರಿಪೇರ್ ಮಾಡಬೇಕು. ಲೀಗಲ್ ಡಾಕ್ಯುಮೆಂಟ್ಸ್ ಆಫ್ ದ ಕಂಪನಿ ಆ್ಯಂಡ್ ಫರ್ಮ್, ನೇಚರ್ ಆಫ್ ಆಡಿಟ್, ಸಿಸ್ಟಮ್ ಆಫ್ ಇಂಟರ್ನಲ್ ಆಡಿಟ್, ಅಕೌಂಟಿಂಗ್ ಸಿಸ್ಟಮ್, ನೇಮ್ಸ್ ಆಫ್ ಪ್ರಿನ್ಸಿಪಲ್ ಆಫರ್ಸ್, ಮಿನಿಟ್ಸ್, ಬುಕ್ ಆನ್ ಡೈರೆಕ್ಟರ್ ಶೇರ್ ಹೋಲ್ಡರ್ಸ್, ಆಡಿಟ್ ಪ್ರೋಗ್ರಾಮ್, ಟೆಕ್ನಿಕಲ್ ಆಪರೇಷನ್, ಪ್ರೀವಿಯಸ್ ಇಯರ್ ಆಡಿಟ್ ಅಕೌಂಟ್ಸ್ ಆ್ಯಂಡ್ ರಿಪೋರ್ಟ್ಸ್. ಸೊ ಇದಿಷ್ಟನ್ನು ಬರೆದು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ 12 ಮಾರ್ಕ್ಸ್ ಕೊಡ್ತಾರೆ. ಸೊ ಮಿನಿಮಮ್ ಎಕ್ಸ್ಪ್ಲೈನ್ ಅಂತಂದರೆ 1-2-3 ಲೈನ್ಸ್ ಅಥವಾ 3 to 4 ಲೈನ್ಸ್ ಎಕ್ಸ್ಪ್ಲೈನ್ ಬೇಕಾಗಿರುತ್ತೆ. ಸೊ ಇಲ್ಲಿ ನಾನು ಕೀ ಪಾಯಿಂಟ್ಸ್ನ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಎಕ್ಸ್ಪ್ಲೈನ್ನ ಮಾಡ್ಕೊಳ್ಳಿ ಅಥವಾ ಓದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. 8th ಕ್ವಶನ್ ಏನಂತಂದರೆ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಚೆಕ್ ವಿತ್ ರೆಗಾರ್ಡ್ಸ್ ಟು ವೇಜ್ ಪೇಮೆಂಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವೇಜಸ್ ಪೇಮೆಂಟ್ ಬಗ್ಗೆ ನಾವು ಯಾವ ರೀತಿ ಅಂತ ಇಲ್ಲಿ ಇಂಟರ್ನಲ್ ಚೆಕ್ಕಲ್ಲಿ ತೋರಿಸ್ತಾ ಹೋಗ್ತೀವಿ. ಸೊ ಇಲ್ಲಿ ಫಸ್ಟ್ ಏನಂತಂದರೆ ದ ಆಬ್ಜೆಕ್ಟಿವ್ಸ್ ಆರ್ ಆಸ್ ಫಾಲೋಸ್. ಯಾಕೆ ವೇಜಸ್ ಪೇಮೆಂಟ್ನ
ಇಂಟರ್ನಲ್ ಚೆಕ್ ಮಾಡಬೇಕು ಅಂತಂದರೆ ಫಸ್ಟು ಟು ಅವಾಯ್ಡ್ ಇನ್ಕ್ಲೂಷನ್ ಆಫ್ ಡಮ್ಮಿ ವರ್ಕರ್ಸ್ ಇನ್ ದ ಲೀಸ್ಟ್ ಆಫ್ ವರ್ಕರ್ಸ್, ಟು ಅವಾಯ್ಡ್ ಇನ್ಕರೆಂಟ್ ಟೈಮ್ ಆ್ಯಂಡ್ ಪೀಸ್ ಆಫ್ ವರ್ಕ್ ರೆಕಾರ್ಡ್, to avoid fraudulent manipulation of wage sheet in misappropriation of money, etc. To minimize such frauds, the following system of internal check for wages is suggested. So illi first the following system of internal check may be adopted as regards wages anta kottidare. First ಏನಂತ ಅಂದರೆ ಮೇಂಟೆನೆನ್ಸ್ ಆಫ್ ವೇಜಸ್ ರೆಕಾರ್ಡ್. ಸೊ ವೇಜಸ್ ರೆಕಾರ್ಡನ್ನು ನಾವು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಅದರಲ್ಲಿ ಏನೇನು ಟರ್ಮ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಒಂದು ಟೈಮ್ ರೆಕಾರ್ಡ್ಸು. ಟೈಮ್ ರೆಕಾರ್ಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಇಟ್ ಈಸ್ ಎ ರೆಕಾರ್ಡ್ ಮೇಂಟೈನ್ಡ್ ಬೈ ದ ಗೇಟ್ ಕೀಪರ್ ಅಂತಂದರೆ ಗೇಟ್ ಹತ್ರ ಸೆಕ್ಯೂರಿಟಿ ಯಾರಿರ್ತಾರೆ ಹೂ ರೆಕಾರ್ಡ್ಸ್ ದ ಎಂಟ್ರಿ ಟೈಮ್ ಆ್ಯಂಡ್ ಎಕ್ಸಿಟ್ ಟೈಮ್ ಆಫ್ ಈಚ್ ವರ್ಕರ್. ಫೋರ್ಮೆನ್ ಆಫ್ ಈಚ್ department also maintain records for the time spent by an employee. When wages are paid on the basis of time spent by a worker, the record maintained by the gatekeeper and record maintained by the foreman of each department are summarized for payment of wages. ಸೊ ಇಲ್ಲಿ ಒಂದು ಗೇಟ್ ಕೀಪರ್ ಮತ್ತು ಫಾರ್ಮೆನ್ ಏನು ಅವರು ಮೇಂಟೆನೆನ್ಸ್ ಮಾಡಿರ್ತಾರೆ ಟೈಮು, ಅದ್ರ ಮೇಲೆ ಸ್ಯಾಲ್ರಿನ ಕೊಡ್ತಾ ಹೋಗ್ತಾರೆ, ವೇಜಸ್ನ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಪೀಸ್ ವರ್ಕ್ ರೆಕಾರ್ಡ್ ಅಂತಂದರೆ ದಿಸ್ ರೆಕಾರ್ಡ್ ಈಸ್ ಮೇಂಟೈನ್ಡ್ by the foreman who record the actual work done by each employee. Each person is provided a job card who records the work done by him. And finally, record maintained by the foreman and job card are used in determining wages. ಸೊ ಇಲ್ಲಿ ಫಾರ್ಮೆನ್ ಅಂತಂದರೆ ಯಾರು ಕೆಲಸ ಮಾಡಿಸ್ತಾನೆ, ಯಾರು ಆಥರೈಸ್ಡ್ ಪರ್ಸನ್ ಇರ್ತಾನೆ ಅವನ್ನ ಫಾರ್ಮೆನ್ ಅಂತ ಇಲ್ಲಿ ಹೇಳಿದ್ದೀವಿ. ಆ್ಯಂಡ್ ನೆಕ್ಸ್ಟು ಓವರ್ ಟೈಮ್ ರೆಕಾರ್ಡ್ಸು. ಸೊ ಎಕ್ಸ್ಟ್ರಾ ಟೈಮ್ ಏನಾದರೂ ವರ್ಕ್ ಮಾಡಿದರೆ ಅದನ್ನು ರೆಕಾರ್ಡ್ ಮಾಡಿರ್ತೀವಿ, ಅದಕ್ಕೂ ಎಕ್ಸ್ಟ್ರಾ ಪೇಮೆಂಟ್ ಇರುತ್ತೆ. ಆ್ಯಂಡ್ ಪಾಸ್ ಔಟ್ ರೆಕಾರ್ಡ್ಸ್. ದ ವರ್ಕರ್ ಶುಡ್ ನಾಟ್ ಬಿ ಅಲೌಡ್ ಟು ಲೀವ್ ದ ಫ್ಯಾಕ್ಟರಿ ವಿತೌಟ್ ದ ರಿಟರ್ನ್ ಪರ್ಮಿಷನ್. ಸೊ ಇಲ್ಲಿ ನಮಗೆ ಏನಾದ್ರು ವರ್ಕರು ಆ ಕಂಪ್ನಿ ಅಥವಾ ಫ್ಯಾಕ್ಟ್ರಿ ಬಿಟ್ಟು ಹೋಗ್ಬೇಕಾದ್ರೆ ಅಥವಾ ಕೆಲಸದಿಂದ ಹೋಗ್ಬೇಕಾದ್ರೆ ಏನಂತಂದರೆ ವಿತೌಟ್ ಲೆಟರ್ ಇಲ್ಲದೆ ಹೋಗೋಂಗಿಲ್ಲ, ಪರ್ಮಿಷನ್ ಇಲ್ಲದೆ. ಸೊ ಫಾರ್ ದಿಸ್ ಪಾಸ್ ಔಟ್ ಸ್ಲಿಪ್ ಈಸ್ ಇಶ್ಯೂಡ್ ದ ವರ್ಕರ್ ಬೈ ಸೇಮ್ ಅಥಾರಿಟಿ. ಸಚ್ ಸ್ಲಿಪ್ಸ್ ಆರ್ ಹ್ಯಾಂಡೆಡ್ ಓವರ್ ದ ಗೇಟ್ ಕೀಪರ್. ದ ವೇಜಸ್ ಆಫೀಸ್ ಶುಡ್ ಬಿ ಆಲ್ವೇಸ್ ಬಿ ಗಿವನ್ ಕಾಪಿ ಆಫ್ ಇಟ್. ಸೊ ಇಲ್ಲಿ ಏನಂತಂದರೆ ವರ್ಕರ್ಸ್ ಯಾವ ರೀತಿ ಒಂದು ರೆಕಾರ್ಡ್ ಮಾಡಬೇಕು, ಒಂದು ಪೀಸ್ ಆಫ್ ರೆಕಾರ್ಡ್ಸು, ಓವರ್ ಟೈಮ್ ರೆಕಾರ್ಡ್ಸು ಆ್ಯಂಡ್ ಪಾಸ್ ಔಟ್ ರೆಕಾರ್ಡ್ಸು. ಆ್ಯಂಡ್ ಸೆಕೆಂಡ್ ಒನ್ ಏನಂತಂದರೆ ಸೆಕೆಂಡ್ ಥಿಂಗು ಪ್ರಿಪ್ರೇಷನ್ ಆಫ್ ವೇಜ್ ಶೀಟ್ ಅಂತ ಹೇಳ್ತೀವಿ. ವಿಡಿಯೋನ ಒಂದ್ಸರಿ ಪಾಸ್ ಮಾಡಿ ನೀವು ಪ್ರಾಪರಾಗಿ ಓದ್ಕೊಳ್ಳಿ, ನಾನು ಹೈಲೈಟ್ಸ್ ಮಾತ್ರ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇದರಲ್ಲಿ ಏನಂತಂದರೆ ದ ವೇಜ್ ಶೀಟ್ ಶುಡ್ ನಾಟ್ ಬಿ ಪ್ರಿಪೇರ್ಡ್ ಬೈ ಒನ್ ಕ್ಲರ್ಕ್ ಅಲೋನ್. ಸೊ ಇಲ್ಲಿ ಏನಂತಂದರೆ ಒನ್ ಕ್ಲರ್ಕ್ ಅಥವಾ ಒನ್ ಎಂಪ್ಲಾಯರ್ ಅಂತಲೇ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಎ ಸೆಟ್ ಆಫ್ ಕ್ಲರ್ಕ್ ಶುಡ್ ಕಂಪೇರ್ ದ ರೆಕಾರ್ಡ್ಸ್ ಮೇಂಟೈನ್ ಅಟ್ ದ ಗೇಟ್ ಆ್ಯಂಡ್ ದ ವೇಜ್ ಆಫೀಸ್ ಆ್ಯಂಡ್ ಎನ್ಕ್ವೈರಿ ಅಬೌಟ್ ಡಿಫ್ರೆನ್ಸಸ್ ಇಫ್ ಎನಿ. ಸೊ ಎಲ್ಲರಿಂದನೂ ಕೂಡ ಡಿಫ್ರೆನ್ಸಸ್ನ ನೋಡ್ತೀವಿ. ದ ಫಾಲೋಯಿಂಗ್ ಪಾಯಿಂಟ್ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್. ಫಸ್ಟ್ ಒನ್ ಈಸ್ ಬೇಸ್. The wage sheet should be prepared with the help of attendance register, overtime slip and pass out slip. ಇಲ್ಲಿ ಏನಂತ ಅಂದರೆ ಒಂದು ಅಟೆಂಡೆನ್ಸ್ ರಿಜಿಸ್ಟರ್ ಇರಬೇಕು, ಓವರ್ ಟೈಮ್ ಸ್ಲಿಪ್ಪು ಅಥವಾ ಪಾಸ್ ಔಟ್ ಕೆಲಸದಿಂದ ಬೇಗ ಹೋಗಿದ್ರೆ. ಆ್ಯಂಡ್ ನೆಕ್ಸ್ಟು ಸಪ್ರೇಟ್ ಶೀಟ್ ಬಂದು ಆ ಸಪ್ರೇಟ್ ವೇಜ್ ಶೀಟ್ ಶುಡ್ ಬಿ ಯೂಸ್ಡ್ ಫಾರ್ ಟೈಮ್ ವರ್ಕರ್ ಆ್ಯಂಡ್ ಪೀಸ್ ವರ್ಕರ್. ಆ್ಯಂಡ್ ನೆಕ್ಸ್ಟು ಚೆಕಿಂಗ್. ದ ವೇಜ್ ಶೀಟ್ ಶುಡ್ ಬಿ ಇನ್ಸ್ಪೆಕ್ಟೆಡ್ and counter signed as correct by the work manager and foreman. And signature ಇರಬೇಕು. ದ ವೇಜ್ ಶೀಟ್ ಶುಡ್ ಬಿ ಕೌಂಟರ್ ಸೈನಡ್ ದೋಸ್ ಎಂಪ್ಲಾಯಿ ಹೂ ಹ್ಯಾಸ್ ಪ್ರಿಪೇರ್ಡ್ ಇಟ್. ಅದಾದಮೇಲೆ ಅಪ್ರೂವಲ್. ಈಚ್ ಆ್ಯಂಡ್ ಎವ್ರಿ ವೇಜ್ ಶೀಟ್ ಶುಡ್ ಬಿ ಅಪ್ರೂವ್ಡ್ ಬೈ ಫ್ಯಾಕ್ಟರಿ ಮ್ಯಾನೇಜರ್ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇರಬೇಕು. ಇದು ಏನಂತಂದರೆ ಇಷ್ಟನ್ನು ಕೂಡ ವೇಜ್ ಶೀಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋಕ್ಕೆ. ಅದಾದಮೇಲೆ ನೆಕ್ಸ್ಟು ಪೇಮೆಂಟು ಯಾವ ರೀತಿ ಪೇಮೆಂಟ್ ಮಾಡ್ತಾರೆ ಅಂತಂದರೆ ದ ಪರ್ಸನ್ ಹೂ ಈಸ್ ಇನ್ ಚಾರ್ಜ್ ಫಾರ್ ಪೇಮೆಂಟ್ ವೇಜಸ್ ಶುಡ್ ನಾಟ್ ಹ್ಯಾವ್ ಕನೆಕ್ಷನ್ ವಿತ್ ದ ಪ್ರಿಪ್ರೇಷನ್ ಆಫ್ ವೇಜ್ ಶೀಟ್. ಅಂದರೆ ಇಲ್ಲಿ ಯಾರು ಪೇಮೆಂಟ್ ಮಾಡ್ತಾರೆ ಅವರು ವೇಜಸ್ ಶೀಟ್ನ ಪ್ರಿಪೇರ್ ಮಾಡಲ್ಲ, ಅದನ್ನು ಚೆಕ್ ಮಾಡಿ ಜಸ್ಟ್ ಅಪ್ರೂವಲ್ ಮಾಡ್ತಾ ಹೋಗ್ತಾರೆ. And next one is each worker should be asked to receive his wages personally in the presence of his foreman to identify him. No payment is made someone who on behalf of the worker who is absent. So ಯಾರು absent ಇದ್ರೆ ಅವ್ರ ಪರವಾಗಿ ಬೇರೆಯವ್ರು ತೊಗೊಳಕ್ಕಾಗಲ್ಲ. ವೇಜ್ ಪೇಮೆಂಟ್ ಶುಡ್ ಬಿ ಮೇಡ್ ಆನ್ ಕ್ಯಾಶ್ ಡಿಪಾರ್ಟ್ಮೆಂಟ್ ನಾಟ್ ಬೈ ದ ಅದರ್ಸ್ ಪರ್ಸನ್. ಇದು ಕ್ಯಾಶ್ ಡಿಪಾರ್ಟ್ಮೆಂಟ್ ಇಂದಾನೆ ಆಗುತ್ತೆ, ನಾಟ್ ಬೈ ಅದರ್ ಪರ್ಸನ್ಸ್. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನೇನು ಹೇಳಿದ್ದಾರೆ ಅಂದರೆ ದ ಅಮೌಂಟ್ ಆಫ್ ವೇಜಸ್ ಫಾರ್ ಈಚ್ ಎಂಪ್ಲಾಯಿ ಶುಡ್ ಬಿ ಪ್ಲೇಸ್ಡ್ ಇನ್ ಆ್ಯನ್ ಎನ್ವಾಲಪ್ ಬೇರಿಂಗ್ ದ ನೇಮ್ ಆ್ಯಂಡ್ ನಂಬರ್ ಆಫ್ ಎ ಪರ್ಸನ್. ಸೊ ಒಂದು ಎನ್ವಾಲಪ್ಪಲ್ಲಿ ಅವ್ರ ನೇಮ್ ಬರೆದು ಕೊಡಬೇಕು. ಸ್ಪೆಷಲ್ ಅರೇಂಜ್ಮೆಂಟ್ ಶುಡ್ ಬಿ ಮೇಡ್ ಫಾರ್ ಪೇಮೆಂಟ್ ಟು ದ ಅಬ್ಸೆಂಟೀಸ್. ಯಾರು ಅಬ್ಸೆಂಟ್ ಇರ್ತಾರೆ ಅವ್ರಿಗೆ ಸ್ಪೆಷಲ್ ಅರೇಂಜ್ಮೆಂಟ್ ಇರುತ್ತೆ. ಆ್ಯಂಡ್ ಎಕ್ಸಾಕ್ಟ್ ಆಫ್ ಅಮೌಂಟ್ ಮನಿ ಶುಡ್ ಬಿ ಡ್ರಾನ್ ಫ್ರಮ್ ದ ಬ್ಯಾಂಕ್ ಫಾರ್ ಪೇಮೆಂಟ್ ಆಫ್ ವೇಜಸ್. ಅಡ್ವಾನ್ಸಸ್ ಟು ವರ್ಕರ್ಸ್ ಶುಡ್ ಬಿ ಡಿಸ್ಕರೇಜ್ಡ್ ಆ್ಯಂಡ್
if it becomes unavoidable, they should be given through the petty cashier. ಅದಾದಮೇಲೆ ಇಫ್ ಕ್ಯಾಶುವಲ್ ವರ್ಕರ್ ಆರ್ ಆಲ್ಸೋ ಎಂಪ್ಲಾಯ್ಡ್ ಇನ್ ದ ಫ್ಯಾಕ್ಟರಿ ಎ ಸಪ್ರೇಟ್ ರೆಕಾರ್ಡ್ ಶುಡ್ ಬಿ ಮೇಂಟೈನ್ಡ್ ಅಬೌಟ್ ದೆಮ್. ಆ್ಯಂಡ್ ನೆಕ್ಸ್ಟ್ ಅನ್ಡಿಸ್ಟರ್ಬ್ಡ್ ವೇಜಸ್ ಶುಡ್ ಬಿ ಡೆಪಾಸಿಟೆಡ್ ಇಮಿಡಿಯೇಟ್ಲಿ ಇನ್ ಟು ದ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಇದಿಷ್ಟನ್ನು ಬರೆದ್ರೆ ನಿಮಗೆ 12 ಮಾರ್ಕ್ಸ್. ಸೊ ಏನಂತ ಅಂದರೆ ಈ ಕ್ವಶನಲ್ಲಿ ಎಕ್ಸ್ಪ್ಲೈನ್ ದ ಇಂಟರ್ನಲ್ ಚೆಕ್ ವಿತ್ ರೆಕಾರ್ಡ್ಸ್ ದ ವೇಜಸ್ ಪೇಮೆಂಟ್, ಇದಿಷ್ಟನ್ನು ಮಾಡಬೇಕು. ವೇಜಸ್ ರೆಕಾರ್ಡ್ಸು, ವೇಜಸ್ ಶೀಟು ಆ್ಯಂಡ್ ವೇಜಸ್ ಪೇಮೆಂಟ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು 9th ಕ್ವಶನ್ ಏನಂತ ಅಂದರೆ ಎಕ್ಸ್ಪ್ಲೈನ್ ದ ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎ ಕಂಪನಿ ಆಡಿಟರ್ ಅಂತ ಕೇಳಿದ್ದಾರೆ. ಕಂಪನಿ ಆಡಿಟರ್ ಲಯಬಿಲಿಟೀಸ್ ಆ್ಯಂಡ್ ಡ್ಯೂಟೀಸ್ ಆ್ಯಂಡ್ ಲಯಬಿಲಿಟೀಸ್ ಏನಿರುತ್ತೆ ಅಂತ ಫಸ್ಟು ಡ್ಯೂಟೀಸ್ನ ನೋಡೋಣ. ಡ್ಯೂಟೀಸಲ್ಲಿ ಏನೇನಿರುತ್ತೆ ಅಂದರೆ ಡ್ಯೂಟೀಸ್ ಆಫ್ ಆಡಿಟರ್ ಅಂಡರ್ ಸೆಕ್ಷನ್ 255 ಕ್ಲಾಸ್ 3 ಆರ್ ಏನಂತಂದರೆ ಟು ಗಿವ್ ರಿಪೋರ್ಟ್ ಟು ದ ಮೆಂಬರ್ಸ್ ಆಫ್ ದ ಅಕೌಂಟ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಕೌಂಟ್ ಎಕ್ಸಾಮಿನೆಡ್ ಬೈ ಇಮ್. ಸೊ ಅವರಿಂದ ಏನೇನು ಇನ್ವೆಸ್ಟಿಗೇಷನ್ ಅಥವಾ ಎಕ್ಸಾಮಿನ್ ಆಗಿರುತ್ತೋ ಇಷ್ಟು ರಿಪೋರ್ಟ್ನ ಸಬ್ಮಿಟ್ ಮಾಡಬೇಕು. ವೇರ್ ಎನಿ ಮ್ಯಾಟರ್ಸ್ ರಿಪೋರ್ಟೆಡ್ ಅಪಾನ್ ಈಸ್ ಆನ್ಸರ್ in the negative or with a qualification of the report shall include reasons for a such qualification with a factual position. ಏನಾದರೂ ನೆಗೆಟಿವ್ ಇದ್ದರೆ ಅದಕ್ಕೆ ಏನಂತಂದರೆ ವಿತ್ ರೀಸನ್ಸ್ ಹೇಳಬೇಕಾಗಿರುತ್ತೆ. ಟು ಇನ್ಕ್ಲೂಡ್ ದ ರಿಪೋರ್ಟ್ ಆಫ್ ದ ಕಂಪನಿ ಸಚ್ ಮ್ಯಾಟರ್ ಹ್ಯಾಸ್ ಡೈರೆಕ್ಟೆಡ್ ಬೈ ದ ಫೆಡರಲ್ ಗವರ್ನಮೆಂಟ್ ಟು ಅಟೆಂಡ್ ದೋಸ್ ಜನರಲ್ ಮೀಟಿಂಗ್ಸ್ ಆಫ್ ಲಿಸ್ಟೆಡ್ ಕಂಪನಿ ಈದರ್ ಹಿಮ್ಸೆಲ್ಫ್ ಆರ್ ಥ್ರೂ ಆಥರೈಸ್ಡ್ ಪರ್ಸನ್ ಇನ್ ವಿಚ್ ಆಫ್ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಆಡಿಟರ್ಸ್ ರಿಪೋರ್ಟ್ ಆರ್ ಟು ಬಿ ಕನ್ಸಿಡರ್ಡ್. ಟು ಮೇಕ್ ರಿಪೋರ್ಟ್ ಫಾರ್ ಇನ್ಕ್ಲೂಷನ್ ಇನ್ ಪ್ರಾಸ್ಪೆಕ್ಟ್ಸ್, ಇಲ್ಲಿ ಯಾವುದಂತಂದರೆ ಸೆಕ್ಷನ್ 53 ರೀಡ್ ವಿತ್ ಪಾರ್ಟ್ 1 ಪಾರ್ಟ್ 2 ಅಂತ ಕೊಟ್ಟಿದ್ದಾರೆ. ಅಂದರೆ ಶೆಡ್ಯೂಲ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ಆ್ಯಂಡ್ ಟು ಸರ್ಟಿಫೈ ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಇನ್ ದ ಸ್ಟ್ಯಾಟ್ಯುಟರಿ ರಿಪೋರ್ಟ್ ಆ್ಯಂಡ್ ಟು ಮೇಕ್ ರಿಪೋರ್ಟ್ ಆನ್ ಡಿಕ್ಲರೇಷನ್ ಆಫ್ ಸಾಲ್ವೆನ್ಸಿ ಇನ್ ಕೇಸ್ ಆಫ್ ವಾಲಂಟರಿ ವೈಂಡಿಂಗ್ ಅಪ್, ಟು ಎಕ್ಸರ್ಸೈಸ್ ರೀಸನಬಲ್ ಕೇರ್ ಆ್ಯಂಡ್ ಸ್ಕಿಲ್ ಇನ್ ಕ್ಯಾರಿಯಿಂಗ್ ಔಟ್ ಆಫ್ ಹಿಸ್ ಡ್ಯೂಟೀಸ್ ಆ್ಯಂಡ್ ಮೇಕ್ ಸಚ್ ಎನ್ಕ್ವೈರೀಸ್ ಆ್ಯಂಡ್ ಕನ್ಸಿಡರ್ಡ್ ನೆಸೆಸರಿ. ಅದಾದಮೇಲೆ ನೆಕ್ಸ್ಟು ಲಯಬಿಲಿಟೀಸ್ ಏನೇನು ಹೇಳಿದ್ದಾರೆ ಅಂತಂದರೆ ಒಂದು ಸಿವಿಲ್ ಲಯಬಿಲಿಟೀಸ್ ಇರುತ್ತೆ. ಸೊ ಲಯಬಿಲಿಟೀಸಲ್ಲಿ 2 ಇರುತ್ತೆ, ಒಂದು ಸಿವಿಲ್ ಲಯಬಿಲಿಟೀಸ್, ಒಂದು ಕ್ರಿಮಿನಲ್ ಲಯಬಿಲಿಟೀಸ್. ಸಿವಿಲ್ ಲಯಬಿಲಿಟೀಸ್ ಅಂತಂದರೆ ಸಿವಿಲ್ ಲಯಬಿಲಿಟೀಸ್ ಮೀನ್ ದ ಡಿಸ್ಪ್ಯೂಟ್ಸ್ ಓವರ್ ಲಾಸ್ ಕಾಸ್ಡ್ ಒನ್ ಪಾರ್ಟಿ ಬೈ ಆ್ಯಕ್ಟ್ಸ್ ಆಫ್ ಅನದರ್. ದ ಸಿವಿಲ್ ಲಯಬಿಲಿಟೀಸ್ ಏನೇನಂತಂದರೆ ಒಂದು ನೆಗ್ಲಿಜೆನ್ಸಿ ಆಗಿರ್ಬೋದು, ಲಯಬಿಲಿಟಿ ಫಾರ್ ನೆಗ್ಲಿಜೆನ್ಸಿ. ಸೊ ಆಡಿಟರ್ ಬೀಯಿಂಗ್ ಏಜೆಂಟ್ ಆಫ್ ದ ಶೇರ್ ಹೋಲ್ಡರ್ಸ್ ಈಸ್ ರಿಕ್ವೈರ್ಡ್ ಟು ಕ್ಯಾರಿ ಔಟ್ ಈಸ್ ಡ್ಯೂಟೀಸ್ ವಿತ್ ರೀಸನಬಲ್ care and skill. If he fails to do so, he is liable to make good any loss caused to the third party. ಅದಾದಮೇಲೆ ನೆಕ್ಸ್ಟು ಲಯಬಿಲಿಟಿ ಫಾರ್ ಮಿಸ್ಎಫಿಷಿಯನ್ಸ್ ಅಂತ ಇದೆ. ಆ್ಯಂಡ್ ನೆಕ್ಸ್ಟು ಕ್ರಿಮಿನಲ್ ಲಯಬಿಲಿಟೀಸಲ್ಲಿ, ಸೊ ಕ್ರಿಮಿನಲ್ ಲಯಬಿಲಿಟೀಸ್ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೆಕ್ಷನ್ 260 ಇಫ್ ಆಡಿಟರ್ ಫೇಲ್ಸ್ ಟು ಕಂಪ್ಲೈ ವಿತ್ ದ ರಿಕ್ವೈರ್ಮೆಂಟ್ಸ್ ಆಫ್ ಸೆಕ್ಷನ್ 157, 255 ಆರ್ 257 ಈ ಶಾಲ್ ಬಿ ಪನಿಷಬಲ್ ವಿತ್ ದ ಫೈನ್ ಅಪ್ ಟು 1 lakh ಇರುತ್ತೆ. ಸೊ ಇದಿಷ್ಟನ್ನು ಕೂಡ ಲಯಬಿಲಿಟೀಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು 10th ಕ್ವಶನ್ ನೋಡೋಣ. ವಿಡಿಯೋನ ಪಾಸ್ ಮಾಡಿ ಪ್ರಾಪರಾಗಿ ಓದ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಆ್ಯಸ್ ಆ್ಯನ್ ಆಡಿಟರ್ ಆಫ್ ಎ ಕಂಪನಿ ಹೌ ಡು ಯು ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಸೊ ಫಸ್ಟು ಒಂದು ಯಾವ ರೀತಿ ವ್ಯಾಲ್ಯೂ ಅಂತ, ಅದರಲ್ಲಿ ಫಿಕ್ಸ್ಡ್ ಅಸೆಟಲ್ಲಿ ಫಿಸಿಕಲ್ ಅಸೆಟ್ಟು, physical observation. This is simple. An auditor observe the asset with their eyes and notes down valuable details such as location of the property size. So ಇಲ್ಲಿ land and building, date of purchase, value of the time buying, ownership documents, property tax compliances, receipt and purchase and serial number. So ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾ ಹೋಗ್ತಾರೆ ಫಿಕ್ಸ್ಡ್ ಅಸೆಟಲ್ಲಿ. ಅದಾದಮೇಲೆ ನೆಕ್ಸ್ಟು ಕ್ರಿಯೇಟಿಂಗ್ ಎ ಲಾಗ್ ಬುಕ್, ಕ್ಯಾಲ್ಕುಲೇಷನ್ ಆಫ್ ಕರೆಂಟ್ ವ್ಯಾಲ್ಯೂ ಆ್ಯಂಡ್ ಡಿಪ್ರಿಷಿಯೇಷನ್. ಸೊ ಇಲ್ಲಿ ಕರೆಂಟ್ ಅಸೆಟ್ ವೆರಿಫಿಕೇಷನ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಕರೆಂಟ್ ಅಸೆಟ್ ಸ್ಟೇಟ್ ದ ಬ್ಯಾಲೆನ್ಸ್ ಶೀಟ್ ಶೋಸ್ ಟ್ರೂ ಆ್ಯಂಡ್ ಫೇರ್ ವ್ಯೂ ವಿತ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸಸ್. ದ ಆಡಿಟರ್ ಮಸ್ಟ್ ಸ್ಯಾಟಿಸ್ಫೈ ಹಿಮ್ಸೆಲ್ಫ್ ದ ವೇರಿಯಸ್ ಕರೆಂಟ್ ಅಸೆಟ್ ಡಿಸ್ಕ್ಲೋಸ್ಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಹ್ಯಾವ್ ಬಿನ್ ವ್ಯಾಲ್ಯೂಡ್ ಅಕಾರ್ಡಿಂಗ್ ಟು ದ ಜನರಲಿ accepted principle of accounting. So according to GAAP. And important ಬಂದು ಇಲ್ಲಿ ಕ್ಯಾಶ್ ಇನ್ ಸ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್, ಸ್ಟಾಕ್, ಇನ್ವೆಂಟರೀಸ್, ಬುಕ್ ಡೇಟಾಸ್ ಇದಿಷ್ಟನ್ನು ಕೂಡ ಕರೆಂಟ್ ಅಸೆಟ್ಸಲ್ಲಿ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಆರ್ ಅಸೆಟ್ ದಟ್ ಲ್ಯಾಕ್ಸ್ ಫಿಸಿಕಲ್ ಫಾರ್ಮ್, ಇಟ್ ಸ್ಟಿಲ್ ಹ್ಯಾಸ್ ವ್ಯಾಲ್ಯೂ ಆಫ್ ದ ಓನರ್. ಸೊ ಇಲ್ಲಿ ಏನಂತಂದರೆ ದ 5 ಪ್ರೈಮರಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಮೆಥಡ್ಸ್ ಆರ್ ಬೇಸ್ಡ್ ಆನ್ ದ 3 ಕ್ಲಾಸಿಕಲ್ ಅಪ್ರೋಚ್ ಆಫ್ ವ್ಯಾಲ್ಯೂಯೇಷನ್. ಅದು ಗೊತ್ತಿದೆ, ದ ಮಾರ್ಕೆಟು, ಇನ್ಕಮ್ ಆ್ಯಂಡ್ ಕಾಸ್ಟ್ ಅಪ್ರೋಚಸಲ್ಲಿ. ಅದರಲ್ಲಿ ಏನಂತಂದರೆ 3 ಕ್ಯಾಟಗರೀಸ್ ಆಫ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವ್ಯಾವ್ದಿದೆ ಅಂದರೆ ಒಂದು ಪರ್ಚೇಸ್ಡು, ಅಕ್ವೈರ್ಡ್ ಬಿಸ್ನೆಸ್ ಕಾಂಬಿನೇಷನ್ ಆ್ಯಂಡ್ ಇಂಟರ್ನಲಿ ಜನರೇಟೆಡ್. ಸೊ ಇದನ್ನು 3 ಟೋಟಲ್ ಅಸೆಟ್ಸ್ನ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂತ. ಅದಾದಮೇಲೆ ನೆಕ್ಸ್ಟು ಏನಂತ ಅಂದರೆ 10th ಕ್ವಶನ್ನು ಡಿಸ್ಕಸ್ ದ ಆಡಿಟ್ ಪ್ರೊಸೀಜರ್ ಆಫ್ ಹೋಟೆಲ್ಸ್.
ಅಂತ ಕೇಳಿದ್ದಾರೆ. ಸೊ ಹೋಟೆಲ್ಸಲ್ಲಿ ಯಾವ ರೀತಿ ಆಡಿಟ್ ಪ್ರೊಸೀಜರ್ ನಡೆಯುತ್ತೆ ಅಂತ. ಸೊ ಇಲ್ಲಿ ನೋಡೋಣ, ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಫೆಸಿಲಿಟೀಸ್ ದಟ್ ಪ್ರೊವೈಡೆಡ್ ಬೈ ದ ಹೋಟೆಲ್ಸ್ ಟು ದೇರ್ ಕಸ್ಟಮರ್ ದೀಸ್ ಡೇಸ್. ಹೋಟೆಲ್ಸ್ ಜನರೇಟರ್ ದೇರ್ ಇನ್ಕಮ್ ಫ್ರಮ್ room rent, room service, laundry, restaurant, swimming pool, bar room, sports room, health clubs, conference halls and banquet hall for marriages, parties and seminars. In addition to these, few hotels are letting out shop to companies to promote and sell their products and services. So for audit of hotels, it is very crucial and important for an auditor to go through various law normally applicable to the hotel industry. ಅದರಲ್ಲಿ ಯಾವ್ಯಾವ ಥರ ಏನಂದರೆ, an auditor has to verify the following receipt and voucher in a hotel audit. ಸೊ ಇತ್ತೀಚೆಗೆ ನಾವು ಹೋಟೆಲ್ ನೋಡಿದ್ದೀವಿ. ಹೋಟೆಲ್ ಅಂತಂದರೆ ಇಟ್ ಈಸ್ ನಾಟ್ ಓನ್ಲಿ ಫುಡ್. ಸೊ ಇಲ್ಲಿ ಏನಂತ ಅಂದರೆ ಒಂದು ಸರ್ವಿಸ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಲೌಂಡ್ರಿ, ರೆಸ್ಟೋರೆಂಟ್, ಸ್ವಿಮ್ಮಿಂಗ್ ಪೂಲ್, ಬಾರ್. ಸೊ ಇವಾಗೆಲ್ಲನೂ, ಸೊ ಇದರಿಂದೆಲ್ಲನೂ ಕೂಡ ಇನ್ಕಮ್ ಬರ್ತಾ ಇರುತ್ತೆ. ಅದಕ್ಕೆಲ್ಲನೂ ಕೂಡ ಫೈನಾನ್ಷಿಯಲಿ ಅವ್ರು ಯಾವ ರೀತಿ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿದ್ದಾರೆ, ಈಚ್ ಆ್ಯಂಡ್ ಎವ್ರಿಥಿಂಗ್ ದೇ ಹ್ಯಾವ್ ಟು ಚೆಕ್. ಆ್ಯಂಡ್ ಅಲಾಂಗ್ ವಿತ್ ದಟ್ ಆ್ಯನ್ ಆಡಿಟರ್ ಹ್ಯಾಸ್ ಟು ವೆರಿಫೈ ದ ಫಾಲೋಯಿಂಗ್ ರೆಸಿಪ್ಟ್ ಆ್ಯಂಡ್ ವೋಚರ್ಸ್ ಇನ್ ಎ ಹೋಟೆಲ್ ಆಡಿಟ್. ಅದರಲ್ಲಿ ಯಾವ್ಯಾವುದು ಅಂತಂದರೆ, ಟು ವೆರಿಫೈ ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಕ್ರೆಡಿಟ್ ಸೇಲ್ಸ್ ವೆರಿಫಿಕೇಷನ್, ಸ್ಟಾಕ್ ವೆರಿಫಿಕೇಷನ್, ವೆರಿಫಿಕೇಷನ್ ಆಫ್ ದ ಪೇಮೆಂಟ್ಸ್ ಮೇಡ್ ಟು ದ ಟ್ರಾವೆಲ್ ಏಜೆಂಟ್ಸ್ ಆಗಿರ್ಬೋದು, ವೆರಿಫಿಕೇಷನ್ ಆಫ್ ಪೇಮೆಂಟ್ಸ್ ಮೇಡ್ ಟು ಲೇಬರರ್ಸ್ ಆಗಿರ್ಬೋದು, ಅಸೆಟ್ಸ್ ವೆರಿಫಿಕೇಷನ್, ಮಿಸಲೇನಿಯಸ್ ಐಟಮ್ ವೆರಿಫಿಕೇಷನ್. ಸೊ ಇದಿಷ್ಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿ 12 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 12 ಮಾರ್ಕ್ಸ್ಗೆ ನಿಮಗೆ 5 ಕ್ವಶನ್ ಕೇಳಿದರೆ, ಔಟ್ ಆಫ್ 5 ಯು ಹ್ಯಾವ್ ಟು ಚೂಸ್ ಎನಿ 3 ಫಾರ್ ಟೋಟಲ್ 36 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ನಾಳೆ ಐ ಮೀನ್ 10th ಜಾನ್ ನಿಮಗೆ ಬೆಂಗಳೂರು ಯೂನಿವರ್ಸಿಟಿ PPA ಎಕ್ಸಾಮ್ ಇದೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಹೂ ಆರ್ ಆಲ್ ವಾಚಿಂಗ್ ಮೈ ವಿಡಿಯೋಸ್. ಪ್ಲೀಸ್, ಇಫ್ ಯು ಆರ್ ಲೈಕ್ ಮೈ ವಿಡಿಯೋ, do subscribe and refer your friends. Thank you for everyone. Thank you. All the best to your exam. Do well. And one thing, please, is there any mistake, please consider it. Thank you.